ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, ನಾನು ಜಿಲ್ಲಾ ಕಾರ್ಯದರ್ಶಿ ಗೀತಾ ಮಾತಾಡ್ತಾ ಇರೋದು. ಏನು ಇವತ್ತಿನ ಹೋರಾಟ ಏತಕ್ಕಾಗಿ ಇಟ್ಟುಕೊಂಡಿದ್ದೇವೆ ಅಂತಂದ್ರ, ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಆಶಾ ಕಾರ್ಯಕರ್ತೆಯರನ್ನು ತರ್ಕಗೊಳಿಸ್ತಾ ಇದ್ದಾರೆ. ಅವರೇ ಸೆಲೆಕ್ಷನ್ ಮಾಡಿ ನಮ್ಮನ್ನ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ತರ್ಕಗೊಳಿಸೋದಂತಂದ್ರೆ ಹೆಂಗೆ? ಇದರ ಗೈಡೆನ್ಸ್ ಏನಿದೆ ಅಂತಂದ್ರ, 1000 ಜನಸಂಖ್ಯೆ ಮೇಲೆ 1200 ಇತ್ತಂದ್ರ ಒಬ್ಬ ಆಶಾ ಕಾರ್ಯಕರ್ತೆಯರು ತಗೋಬೇಕಂತ ಹೇಳ್ಬಿಟ್ಟು ನಮ್ಮನ್ನ ತೆಗೆದುಕೊಂಡಿದ್ದಾರೆ. ಈಗೇನಂತ ಇದಾರೆ ಅಂದ್ರೆ, 1000 ಜನಸಂಖ್ಯೆ ಒಳಗೆ ಆಶಾ ಕಾರ್ಯಕರ್ತೆಯರಿದ್ರಂತಂದ್ರ ಅವ್ರಿಗೆ ನೌಕರಿಯಿಂದ ತೆಗಿಬೇಕಂತ ಹೇಳ್ಕೊಂಡು ಸರ್ಕಾರ ಹೇಳ್ತಾ ಇದೆ. ಇದು ಯಾವ ರೀತಿಯ ನ್ಯಾಯ ಅಂತ ನಾವು ಕೇಳೋದಕ್ಕೆ ಇಲ್ಲಿ ನಾವು ಕೂತಿದ್ದೇವೆ. ಇನ್ನು ಮತ್ತೇನಪ್ಪಾ ಅಂತಂದ್ರೆ, 2 ತಿಂಗಳು ಮತ್ತೆ ಇವತ್ತಿಗೆ 3 ತಿಂಗಳಾಯ್ತು, NHM ಪೇಮೆಂಟ್ ಇನ್ನೂವರೆಗೂ ಬಂದಿಲ್ಲ. ಅದು ಯಾಕೆ ಬರ್ತಾ ಇಲ್ಲ ಅಂತ ನಾವು ಇವತ್ತು ಹೋರಾಟದಲ್ಲಿ ಇಟ್ಕೊಂಡಿದ್ದೇವೆ. ಇವೆರಡು ಬೇಡಿಕೆಗಳನ್ನು ಇಟ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ ನಮ್ಮ ಸರ್ಕಾರ ಏನಪ್ಪಾ ಅಂತಂದ್ರೆ, ಕೈ ಬಿಡಬೇಡ್ದು, ನಮ್ಮ ಯಾವ ಒಬ್ಬ ಆಶಾ ಕಾರ್ಯಕರ್ತೆಯರನ್ನು ತೆಗಿಬೇಡ್ದು ಅಂತೇಳಿ ಕೇಳ್ಕೊಳ್ತಾ ಇದೀವಿ. ಒಬ್ಬ ಆಶಾ ಕಾರ್ಯಕರ್ತೆಯರು ತೆಗೆದ್ರು ನಾವು ಇನ್ನೂ ಘೋರವಾದ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧನಾಗಿದೆ ಅಂತ ಕೇಳ್ಕೊಳ್ತಾ ಇದೀವಿ. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಈ ಒಂದು ಜಿಲ್ಲಾ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ಮುಖ್ಯ ಉದ್ದೇಶ ಅಂದ್ರೆ, ಸರ್ಕಾರ ನಮ್ಮ ಆಶಾ ಕಾರ್ಯಕರ್ತೆಯರನ್ನ 12-13 ವರ್ಷದಿಂದ ಸತತವಾಗಿ ದಿಲ್ಲಿ ತನಕ ದುಡಿಸಿಕೊಂಡು, ಈಗ ಜನಸಂಖ್ಯೆ ಕಮ್ಮಿ ಇದೆ ಅಂತ ತಿಳ್ಕೊಂಡು ಆಶಾ ಕಾರ್ಯಕರ್ತೆಯರಿಂದ ಕೆಲಸದಿಂದ ತೆಗಿಬೇಕಂತ ತಿಳ್ಕೊಂಡು ಇವತ್ತು ಆರ್ಡರ್ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಇದನ್ನು ಅತ್ಯಂತ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಸರ್ಕಾರ ಜನಸಂಖ್ಯೆ ಆಧಾರದ ಮೇಲೆ ಅಂದ್ರೆ 2011ರ ಜನಗಣತಿ ಆಧಾರದ ಮೇಲೆ ಇವತ್ತು ಆಶೆಗಳನ್ನು ತೆಗಿಬೇಕಂತ ಹೇಳ್ತಾ ಇದ್ದಾರೆ. ಇವತ್ತು 2026 ಜನಗಣತಿ ಈಗ ನಡೀತಾ ಇದೆ. ಇವತ್ತಿನ ಜನಸಂಖ್ಯೆ ಇವತ್ತು ಸಾಕಷ್ಟು ಹೆಚ್ಚಳ ಆಗಿದೆ. ಅಂದ ಬಳಿಕ ಯಾವ ಒಂದು 1000 ಆಶಾ ಕಾರ್ಯಕರ್ತೆ ಅಂತ ನೀವು ತಗೊಂಡಿದ್ದೀವಿ ಒಂದು ಕಾಲದಲ್ಲಿ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರನ್ನ ಒಬ್ಬರನ್ನೂ ಕೆಲಸದಿಂದ ತೆಗಿಬಾರ್ದು. ನಾವು ಈ ತರ ಕೆಲಸದಿಂದ ತೆಗೆದ್ರೆ ನಾವು ಮತ್ತೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಸರ್ಕಾರಕ್ಕ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಜನಗಳ ಮಧ್ಯೆ ಒಂದು ಕೆಳ ಹಂತದಲ್ಲಿ ಒಂದು ಆರೋಗ್ಯದ ಕೊಂಡಿಯಾಗಿ ನಮ್ಮ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಆಶೆಗಳನ್ನು ತೆಗೆದ್ರೆ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಆಶಾ ಕಾರ್ಯಕರ್ತೆಯರ ಸಂಬಳ ಇರೋದೇ ಕಮ್ಮಿ ಅಂತದ್ರಲ್ಲಿ 3 ತಿಂಗಳಿಗೊಂದು 4 ತಿಂಗಳಿಗೊಮ್ಮೆ ಇತರ ಸಂಬಳ ಕೊಟ್ಟರೆ ಬದುಕೋದು ಕೂಡ ಕಷ್ಟ ಆಗ್ತಾ ಇದೆ. ಸರ್ಕಾರ ನಿರಂತರವಾಗಿ ಸಂಬಳನ ಕೊಡಬೇಕು, ಜೊತೆಗೆ ಅವರಿಗೆ ಭದ್ರತೆಯನ್ನು ಕೊಡಬೇಕಂತ ತಿಳ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. VG ದೇಸಾಯಿ, ಆಶಾ ಕಾರ್ಯಕರ್ತೆ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷರು, ಕಲಬುರಗಿ.